ಮೆಟ್ರೋ ಹಳದಿ ಮಾರ್ಗದಲ್ಲಿ ಸಂಚಾರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇಂದು ಹಳದಿ ಮಾರ್ಗಕ್ಕೆ ಪ್ರಧಾನಿ ಹಸಿರು ನಿಶಾನೆಯನ್ನ ತೋರಿಸಲಿದ್ದಾರೆ. ಮೆಟ್ರೋ 3ನೇ ಹಂತದ 2 ಕಾರಿಡಾರ್ ಶಂಕುಸ್ಥಾಪನೆ ನಡೆಸಲಿದ್ದಾರೆ. ವಂದೇ ಭಾರತ್ ರೈಲುಗಳಿಗೂ ಮೋದಿ ಇಂದು ಚಾಲನೆಯನ್ನ ನೀಡುತ್ತಾರೆ. 3 ವಂದೇ ಭಾರತ್ ರೈಲುಗಳಿಗೆ ಮೋದಿ ಚಾಲನೆಯನ್ನ ನೀಡುವಂಥದ್ದು. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಭಾರೀ ಭದ್ರತೆಯನ್ನ ನೀಡಲಾಗಿದೆ. ಮೆಟ್ರೋ ಹಳದಿ ಮಾರ್ಗದಲ್ಲಿ ಸಂಚಾರಕ್ಕೆ ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ಇಂದು ಹಳದಿ ಮಾರ್ಗವನ್ನು ಉದ್ಘಾಟಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮೆಟ್ರೋ 3ನೇ ಹಂತದ 2 ಕಾರಿಡಾರ್ಗಳ ಶಂಕುಸ್ಥಾಪನೆಯನ್ನ ಕೂಡ ನೆರವೇರಿಸಲಿದ್ದಾರೆ. ವಂದೇ ಭಾರತ್ ರೈಲುಗಳಿಗೂ ಕೂಡ ಮೋದಿ ಇಂದು ಚಾಲನೆಯನ್ನ ನೀಡ್ತಾರೆ. ಹೀಗಾಗಿ ಕರುನಾಡಿಗೆ ಇಂದು ಡಬಲ್ ಧಮಾಕ ಅಂತ ಹೇಳ್ಬೋದು. ಒಂದ್ ಕಡೆ ಮೆಟ್ರೋ ಯೆಲ್ಲೋ ಲೈನ್ ಉದ್ಘಾಟನೆ ಆಗ್ತಾ ಇದೆ. ಬೆಂಗಳೂರಿಗರು ಸಾಕಷ್ಟು ವರ್ಷಗಳಿಂದ ಕಾಯ್ತಾ ಇರುವಂತಹ ಲೈನ್ ಇದು. ಇನ್ನು ಮೆಟ್ರೋ ಹಳದಿ ಮಾರ್ಗದ ಸಂಚಾರಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಇಂದು ಹಳದಿ ಮಾರ್ಗಕ್ಕೆ ಪ್ರಧಾನಿ ಮೋದಿ ಅವರು ಹಸಿರು ನಿಶಾನೆಯನ್ನ ತೋರಲಿದ್ದಾರೆ. ಮೆಟ್ರೋ 3ನೇ ಹಂತದ 2 ಕಾರಿಡಾರ್ ಶಂಕುಸ್ಥಾಪನೆಯನ್ನ ಮಾಡ್ತಾರೆ. ವಂದೇ ಭಾರತ್ ರೈಲುಗಳಿಗೂ ಕೂಡ ಮೋದಿ ಇಂದು ಚಾಲನೆಯನ್ನ ನೀಡಲಿದ್ದಾರೆ. 3 ವಂದೇ ಭಾರತ್ ರೈಲುಗಳಿಗೆ ಮೋದಿ ಚಾಲನೆಯನ್ನ ನೀಡ್ತಾರೆ. ಹೀಗಾಗಿ ಪ್ರಧಾನಿ ಮೋದಿ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಭಾರೀ ಭದ್ರತೆಯನ್ನ ಆಯೋಜನೆ ಮಾಡಲಾಗಿದೆ. ಜೊತೆಗೆ ಎಲ್ಲಾ ಕಡೆ ಕೂಡ ಪ್ರಧಾನಿ ಮೋದಿ ಅವರ ಕಟ್ಔಟ್ಗಳು, ಬ್ಯಾನರ್ಗಳು ರಾರಾಜಿಸ್ತಾ ಇರುವಂಥದ್ದು. ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನೀಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಸಿಬ್ಬಂದಿಗಳನ್ನು ಆಯೋಜನೆ ಕೂಡ ಮಾಡಲಾಗಿರುವಂಥದ್ದು. ಇಂದು ಕರುನಾಡಿಗೆ ಡಬಲ್ ಧಮಾಕ ಅಂತ ಹೇಳ್ಬೋದು. ಜೊತೆಗೆ ಇಂದು ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಹಿನ್ನೆಲೆಯಲ್ಲಿ ಖಾಸಗಿ ವಾಹನಗಳಿಗೆ ಈ ರಸ್ತೆಗಳಲ್ಲಿ ಎಂಟ್ರಿನೇ ಇಲ್ಲ. ಬೆಂಗಳೂರಿನ ಕೆಲ ರಸ್ತೆ ಸಂಚಾರದಲ್ಲಿ ಬದಲಾವಣೆ ಆಗಲಿದೆ. ಬೆಳಗ್ಗೆ 8:30ರಿಂದ 12ರವರೆಗೆ ಸಂಚಾರ ನಿರ್ಬಂಧವಾಗುತ್ತೆ. ಈ ರಸ್ತೆಗಳಲ್ಲಿ ಸಂಚಾರ ನಿರ್ಬಂಧವಾಗುತ್ತೆ. ಇನ್ನು ಯಾವ್ಯಾವ ರಸ್ತೆಗಳು ಅಂತ ನೋಡ್ತಾ ಹೋಗೋದಾದ್ರೆ ಬನ್ನೇರುಘಟ್ಟ ರಸ್ತೆ ನೈಸ್ ಟೋಲ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ವರೆಗೆ, ಕನಕಪುರ ರಸ್ತೆ ನೈಸ್ ಟೋಲ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಕಡೆಗೆ ಹೋಗುವ ವಾಹನಗಳ ಸಂಚಾರ ನಿರ್ಬಂಧ ಇರುತ್ತೆ. ನಾಯಂಡಹಳ್ಳಿ ನೈಸ್ ಟೋಲ್ ಕಡೆಯಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಕಡೆಗೆ ಹೋಗುವ ವಾಹನಗಳ ಸಂಚಾರ ನಿರ್ಬಂಧವಾಗುತ್ತೆ. ಸೋಂಪುರ ನೈಸ್ ಟೋಲ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಕಡೆಗೆ ಹೋಗುವಂತಹ ವಾಹನಗಳ ಸಂಚಾರಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಇನ್ನು ಪಿಎಸ್ ಕಾಲೇಜು ನೈಸ್ ಟೋಲ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್, ಹಾಗೆ ಕೆಂಗೇರಿ ನೈಸ್ ಟೋಲ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಕಡೆಗೆ ಹೋಗುವಂತಹ ವಾಹನಗಳ ಸಂಚಾರಕ್ಕೆ ನಿರ್ಬಂಧವಿದೆ. ಮಾಗಡಿ ರಸ್ತೆ ನೈಸ್ ಟೋಲ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಕಡೆಗೆ ಹೋಗುವಂತಹ ವಾಹನಗಳ ಸಂಚಾರಕ್ಕೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ. ಮಾದಾವರ ರಸ್ತೆ ನೈಸ್ ಟೋಲ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಕಡೆಗೆ, ಇನ್ನು ಪಾರ್ಲೆ ಬಿಸ್ಕೆಟ್ ಫ್ಯಾಕ್ಟರಿ ಕಡೆಯಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಕಡೆಗೆ ಹೋಗುವಂತಹ ಖಾಸಗಿ ವಾಹನಗಳ ಸಂಚಾರವನ್ನ ನಿರ್ಬಂಧಿಸಲಾಗಿದೆ. ಇನ್ನು ಸಂಚಾರಕ್ಕೆ ಪರ್ಯಾಯ ಮಾರ್ಗಗಳನ್ನು ಕೂಡ ಸೂಚಿಸಲಾಗಿದೆ. ನೆಲಮಂಗಲ ನೈಸ್ ಟೋಲ್, ಮಾಗಡಿ ರಸ್ತೆ ನೈಸ್ ಟೋಲ್, ಕೆಂಗೇರಿ ನೈಸ್ ಟೋಲ್, ಕನಕಪುರ ಟೋಲ್ ಮಾರ್ಗವಾಗಿ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಕಡೆಗೆ ಸಂಚರಿಸುವ ವಾಹನಗಳನ್ನು ಬನ್ನೇರುಘಟ್ಟ ರಸ್ತೆ ನೈಸ್ ಟೋಲ್ನಲ್ಲಿ ತಡೆದು ಬನ್ನೇರುಘಟ್ಟ ರಸ್ತೆಗೆ ವಾಹನಗಳನ್ನು ಡೈವರ್ಷನ್ ಮಾಡ್ತಾ ಇದ್ದು, ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ಚಲಿಸುವ ವಾಹನಗಳು ಪ್ರಮುಖವಾಗಿ ಬನ್ನೇರುಘಟ್ಟ ರಸ್ತೆ ಮಾರ್ಗವಾಗಿ ನೈಸ್ ರಸ್ತೆ ಜಂಕ್ಷನ್, ಶೇರ್ವುಡ್ ಜಂಕ್ಷನ್, ಕೋಳಿ ಫಾರ್ಮ್ ಗೇಟ್ ಜಂಕ್ಷನ್, ಬನ್ನೇರುಘಟ್ಟ ಗ್ರಾಮ, ಜಿಗಣಿ ಮಾರ್ಗವಾಗಿ ಹೊಸೂರು ರಸ್ತೆ ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ತಲುಪಬಹುದಾಗಿರುತ್ತೆ. ದಾಬಸ್ಪೇಟೆ ಬಳಿ ಎಡತಿರುವು ಪಡೆದು ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಸೂಲಿಬೆಲೆ, ಹೊಸಕೋಟೆ ಮಾರ್ಗವಾಗಿ ಚಲಿಸಿ ಚಂದಾಪುರ, ಅತ್ತಿಬೆಲೆ, ಹೊಸೂರು ರಸ್ತೆಯನ್ನು ತಲುಪಬಹುದಾಗಿರುತ್ತೆ. ಈ ರೀತಿ ಪರ್ಯಾಯ ಮಾರ್ಗವನ್ನ ಸೂಚಿಸಲಾಗಿದೆ. ಏಕೆಂದರೆ ಇಂದು ಪ್ರಧಾನಿ ಮೋದಿ ಅವರು ಯೆಲ್ಲೋ ಮೆಟ್ರೋ ಲೈನ್, ಬಹು ನಿರೀಕ್ಷಿತ ಯೆಲ್ಲೋ ಮೆಟ್ರೋ ಲೈನ್ನ ಉದ್ಘಾಟನೆಗೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಹೀಗಾಗಿ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನೀಡಲಾಗಿದೆ. ಜೊತೆಗೆ ಕೆಲವೊಂದು ರಸ್ತೆಗಳಲ್ಲಿ, ನಾನು ಈಗ ತಾನೇ ಹೇಳಿದಂಥ ರಸ್ತೆಗಳಲ್ಲಿ ಖಾಸಗಿ ವಾಹನಗಳ ಸಂಚಾರವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ. ಜೊತೆಗೆ ಬೇರೆ ಪರ್ಯಾಯ ಮಾರ್ಗವನ್ನು ಕೂಡ ಸೂಚಿಸಲಾಗಿರುವಂಥದ್ದು. ಇಂದು ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಹಿನ್ನೆಲೆಯಲ್ಲಿ ಖಾಸಗಿ ವಾಹನಗಳಿಗೆ ಕೆಲವೊಂದು ರಸ್ತೆಗಳಲ್ಲಿ ಎಂಟ್ರಿ ಇಲ್ಲ. ಬೆಂಗಳೂರಿನ ಕೆಲ ರಸ್ತೆ ಸಂಚಾರದಲ್ಲಿ ಬದಲಾವಣೆ ಆಗಿರುತ್ತೆ. ಬೆಳಗ್ಗೆ 8:30ರಿಂದ 12ವರೆಗೆ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಇನ್ನು ಯೆಲ್ಲೋ ಮೆಟ್ರೋ ಲೈನ್, ಬಹು ನಿರೀಕ್ಷಿತ ಹಳದಿ ಮಾರ್ಗದ ವಿಶೇಷತೆಗಳೇನು ಅಂತ ನೋಡ್ತಾ ಹೋಗೋದಾದ್ರೆ, ಪ್ರಧಾನಿ ಮೋದಿ ಉದ್ಘಾಟಿಸಲಿರುವ ಹಳದಿ ಮಾರ್ಗದ ವಿಶೇಷತೆಗಳು ಈ ರೀತಿ ಇದೆ. ಸುಮಾರು 5,056.99 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮಾರ್ಗವನ್ನು ನಿರ್ಮಾಣ ಮಾಡಲಾಗಿದೆ. ಐಟಿ ಹಬ್, ಎಲೆಕ್ಟ್ರಾನಿಕ್ ಸಿಟಿ ಸಂಪರ್ಕಿಸುವ ಚಾಲಕ ರಹಿತ ರೈಲು ಈ ಮಾರ್ಗದಲ್ಲಿ ಸಂಚರಿಸಲಿದೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರ ನಡುವೆ 19.15 ಕಿಲೋಮೀಟರ್ ಸಂಪರ್ಕ ಕಲ್ಪಿಸಲಿದೆ. ಇದು ಒಟ್ಟು 16 ನಿಲ್ದಾಣಗಳನ್ನು ಹೊಂದಿದ್ದು ಸದ್ಯ 3 ರೈಲು
ರೈಲುಗಳ ಮೂಲಕ ವಾಣಿಜ್ಯ ಸಂಚಾರ ಆರಂಭವಾಗಲಿದೆ. ಇನ್ನು ಮುಂದಿನ ದಿನಗಳಲ್ಲಿ 3.5 ಲಕ್ಷ ಮಂದಿ ಸಂಚಾರ ಮಾಡುವಂತಹ ನಿರೀಕ್ಷೆ ಕೂಡ ಇರುವಂತದ್ದು. ಸದ್ಯ ಪ್ರತಿ 20 ರಿಂದ 25 ನಿಮಿಷಗಳ ಅಂತರದಲ್ಲಿ ಒಂದು ಮೆಟ್ರೋ ಸಂಚಾರ ಇರಲಿದೆ. ನಿತ್ಯ 20 ರಿಂದ 30 ಸಾವಿರ ಪ್ರಯಾಣಿಕರು ಈ ಮಾರ್ಗದಲ್ಲಿ ಸಂಚಾರ ಮಾಡಲಿದ್ದಾರೆ. 2026ರ ವೇಳೆಗೆ 12 ರೈಲುಗಳು ಹಳದಿ ಮಾರ್ಗಕ್ಕೆ ಸೇರ್ಪಡೆ ಆಗಲಿದೆ. ಆ ಮೂಲಕ ಹಳದಿ ಮಾರ್ಗದಲ್ಲಿ 15 ಮೆಟ್ರೋಗಳು ಓಡಾಡಲಿವೆ. ಅಂತೆಯೇ ಮುಂಬರುವ ದಿನಗಳಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯೂ ಕೂಡ ಹೆಚ್ಚಾಗಲಿದ್ದು 3.5 ಲಕ್ಷ ಮಂದಿ ಪ್ರಯಾಣಿಕರು ಪ್ರಯಾಣಿಸಬಹುದು ಎಂದು BMRCL ಅಂದಾಜಿಸಿದೆ. ಇನ್ನು 16 ನಿಲ್ದಾಣಗಳನ್ನು ಒಳಗೊಂಡಿದೆ ಈ ಒಂದು ಯೆಲ್ಲೋ ಮೆಟ್ರೋ ಲೈನ್. ಯಾವ್ಯಾವ ನಿಲ್ದಾಣಗಳು ಅಂತ ನೋಡ್ತಾ ಹೋಗೋದಾದ್ರೆ ಬೊಮ್ಮಸಂದ್ರ, ಹಬ್ಬಗೋಡಿ, ಹುಸ್ಕೂರು ರಸ್ತೆ, ಇನ್ಫೋಸಿಸ್ ಫೌಂಡೇಶನ್, ಎಲೆಕ್ಟ್ರಾನಿಕ್ ಸಿಟಿ, ಬೆರಟೇನ ಅಗ್ರಹಾರ, ಹೊಸ ರಸ್ತೆ, ಸಿಂಗಸಂದ್ರ, ಕೂಡ್ಲು ಗೇಟ್, ಹೊಂಗಸಂದ್ರ, ಬೊಮ್ಮನಹಳ್ಳಿ, ಸೆಂಟ್ರಲ್ ಸಿಲ್ಕ್ ಬೋರ್ಡ್, BTM ಲೇಔಟ್, ಜಯದೇವ ಆಸ್ಪತ್ರೆ, ರಾಗಿಗುಡ್ಡ, RV ರಸ್ತೆ ನಿಲ್ದಾಣಗಳನ್ನು ಹೊಂದಿದೆ. ಇನ್ನು ನಮ್ಮ ಮೆಟ್ರೋದ ಡಬಲ್ ಡೆಕ್ಕರ್ ಫ್ಲೈಓವರ್ ಹಳದಿ ಮಾರ್ಗದಲ್ಲಿ ನಿರ್ಮಾಣವಾಗಿದೆ. ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವರೆಗೆ ಡಬಲ್ ಡೆಕ್ಕರ್ ಅಂದ್ರೆ 3.3 ಕಿಲೋಮೀಟರ್ ಉದ್ದದ ಡಬಲ್ ಡೆಕ್ಕರ್ ನಿರ್ಮಾಣವಾಗಿದೆ. ಡಬಲ್ ಡೆಕ್ಕರ್ ಫ್ಲೈಓವರ್ನ ಮೇಲ್ಭಾಗದಲ್ಲಿ ರೈಲು ಓಡಾಡಲಿದೆ. ಕೆಳಭಾಗದಲ್ಲಿ ವಾಹನಗಳ ಓಡಾಟಕ್ಕೆ ಮೀಸಲಿಡಲಾಗಿದೆ. ಇನ್ನು ಕೆಳ ರಸ್ತೆಯಿಂದ ಡಬಲ್ ಡೆಕ್ಕರ್ನ ಮೊದಲ ಫ್ಲೈಓವರ್ 8 ಮೀಟರ್ ಎತ್ತರದಲ್ಲಿದ್ದರೆ ಮೆಟ್ರೋ ವಯಡಕ್ಟ್ 16 ಮೀಟರ್ ಎತ್ತರದಲ್ಲಿದೆ. ಇನ್ನು ಜಯದೇವ ಇಂಟರ್ಚೇಂಜ್ ನಿಲ್ದಾಣದಲ್ಲಿ ಹಂತದ ಸಾರಿಗೆ ವ್ಯವಸ್ಥೆ ನಿರ್ಮಾಣವಾಗಿದೆ. 5ನೇ ಹಂತ ನೆಲಮಟ್ಟದಿಂದ 29 ಮೀಟರ್ ಎತ್ತರದಲ್ಲಿದೆ. ಇದು ದೇಶದ ಎತ್ತರದ ಮೆಟ್ರೋ ನಿಲ್ದಾಣ ಎಂಬ ಹೆಗ್ಗಳಿಕೆಗೆ ಕೂಡ ಪಾತ್ರವಾಗಲಿದೆ. ಇಂಟರ್ಚೇಂಜ್ ನಿಲ್ದಾಣದಲ್ಲಿ ಅಂಡರ್ಪಾಸ್, ನೆಲಮಟ್ಟದಲ್ಲಿ ಸಾಮಾನ್ಯ ವಾಹನ ಸಂಚಾರ, ಅದರ ಮೇಲೆ ರಾಗಿಗುಡ್ಡ ಸಿಲ್ಕ್ ಬೋರ್ಡ್ ಮೇಲ್ಸೇತುವೆ, ಅದರ ಮೇಲೆ ಹಳದಿ ಮಾರ್ಗ ನಿರ್ಮಾಣವಾಗಿದೆ. ಇದರ ಮೇಲೆ ಗುಲಾಬಿ ಮಾರ್ಗ ತಲೆ ಎತ್ತಲಿದ್ದು 2026ರಲ್ಲಿ ಉದ್ಘಾಟನೆಗೊಳ್ಳುವ ನಿರೀಕ್ಷೆ ಇದೆ. ಇನ್ನು ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿ ಚಾಲಕ ರಹಿತ ರೈಲು ಇರಲಿದೆ. ಈವರೆಗೆ ನಮ್ಮ ಮೆಟ್ರೋದ ರೈಲುಗಳು DTG ಸಿಗ್ನಲಿಂಗ್ ತಂತ್ರಜ್ಞಾನದಲ್ಲಿ ಸಂಚರಿಸ್ತಾ ಇವೆ. ಹಳದಿ ಮಾರ್ಗದಲ್ಲಿ ಚಾಲಕ ರಹಿತ ರೈಲಿಗಾಗಿ ಅಂದ್ರೆ CBTC ಕಮ್ಯುನಿಕೇಶನ್ ಬೇಸ್ಡ್ ಟ್ರೈನ್ ಕಂಟ್ರೋಲ್ ತಂತ್ರಜ್ಞಾನವನ್ನು ಬಳಸಲಾಗಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಹಳ್ಳಿ. ಮಂಜುನಾಥ್, ಇನ್ನು ಬಹುನಿರೀಕ್ಷಿತ ಯೆಲ್ಲೋ ಮೆಟ್ರೋ ಲೈನ್ ಇವತ್ತು ಉದ್ಘಾಟನೆಗೊಳ್ಳಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಈ ಒಂದು ಮೆಟ್ರೋ ಲೈನ್ ಉದ್ಘಾಟನೆಗೊಳ್ಳುತ್ತೆ. ಜೊತೆಗೆ ವಂದೇ ಭಾರತ್ ರೈಲಿಗೂ ಕೂಡ ಇವತ್ತು ಮೋದಿ ಚಾಲನೆಯನ್ನ ನೀಡಲಿದ್ದಾರೆ. ಹೀಗಾಗಿ ಕರುನಾಡಿಗೆ ಇವತ್ತು ಒಂದು ಡಬಲ್ ಧಮಾಕ ಅಂತ ಹೇಳ್ಬೋದು. ಜೊತೆಗೆ ಸಾಕಷ್ಟು ಭದ್ರತೆಯನ್ನು ಕೂಡ ನೀಡಲಾಗ್ತಾ ಇದೆ. ಸೊ ಈ ಕುರಿತಾಗಿ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಎಲ್ಲೆಲ್ಲಿ, ಜೊತೆಗೆ ರೂಟ್ಗಳನ್ನ ಕೂಡ ಖಾಸಗಿ ವಾಹನಗಳ ಸಂಚಾರವನ್ನ ಕೂಡ ನಿರ್ಬಂಧಿಸಲಾಗಿದೆ. ರೂಟ್ ಚೇಂಜ್ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸೊ ಈ ಕುರಿತಾಗಿ ಅಪ್ಡೇಟ್ಸ್ ನೀಡೋದಾದ್ರೆ ಸಿಂಚನ, ಬೆಂಗಳೂರು ಜನರಿಗೆ ಸೇರಿದಂತೆ ರಾಜ್ಯದ ಜನರಿಗೆ ಮೂರು ಶುಭ ಸುದ್ದಿ ಅಂದ್ರೆ ಇವತ್ತಿನ ವಿಚಾರದಲ್ಲಿ ಸುಳ್ಳಾಗಲ್ಲ. ಯಾಕಂತ ಹೇಳಿದ್ರೆ ಸಾಕಷ್ಟು ವರ್ಷಗಳಿಂದ ಬೆಂಗಳೂರು ದಕ್ಷಿಣ ಭಾಗದ ಜನರೇನು ಟ್ರಾಫಿಕ್ ನಿಂದ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರು. ಯಾವಾಗ ಮೆಟ್ರೋ ಸ್ಟಾರ್ಟ್ ಆಗುತ್ತೆ ಎನ್ನುವಂತ 2021-22ರಿಂದಲೇ ಈ ಒಂದು ಕಾಮಗಾರಿ ಕಂಪ್ಲೀಟ್ ಆಗಿ ಶುಭಾರಂಭ ಆಗ್ಬೇಕಾಗಿತ್ತು. ವಿವಿಧ ಕಾರಣಗಳಿಂದಾಗಿ ಸೇರಿದಂತೆ ಚೀನಾದಿಂದ ಮೆಟ್ರೋ ಬೋಗಿಗಳು ಬರುವಂತದ್ದು ವಿಳಂಬ ಆಗಿರುತ್ತೆ. ಜೊತೆಗೆ ಕಳೆದ ಕೋವಿಡ್ ನಿಂದಾಗಿ ಈ ಒಂದು ಕಾಮಗಾರಿ ಸಾಕಷ್ಟು ವಿಳಂಬ ಆಗತ್ತೆ ಹಳದಿ ಮಾರ್ಗ. ಹೀಗಾಗಿಯೇ 2021-22 ಹೆಚ್ಚು ಕಡಿಮೆ 23ರಲ್ಲಿ ಆರಂಭ ಆಗ್ಬೇಕಾಯ್ತಂತಹ ವಾಣಿಜ್ಯ ಸಂಚಾರ ಆರಂಭ ಆಗ್ಬೇಕಾಯ್ತಂತಹ ಬೆಂಗಳೂರು ದಕ್ಷಿಣ ಭಾರತ ಜನರಿಗೆ ಸದ್ಯಕ್ಕೆ ಇವತ್ತು ಶುಭ ಸುದ್ದಿ ಸಿಗ್ತಾ ಇದೆ ಅಂದ್ರೆ ತಪ್ಪಾಗಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದಲೇ ಇವತ್ತು ಯೆಲ್ಲೋ ಲೈನು ಉದ್ಘಾಟನೆ ಆಗ್ತಾ ಇದೆ. ಸರಿಸುಮಾರು 19.5 ಕಿಲೋಮೀಟರ್ ಉದ್ದದಲ್ಲಿ ಇರುವಂತಹ ಈ ಒಂದು ಮೆಟ್ರೋ ಮಾರ್ಗ ಸಾಕಷ್ಟು ಪ್ರಯಾಣಿಕರನ್ನ ಒತ್ತು ಸಾಗಿಸುವಂತಹ ಕೆಲಸ ಆಗತ್ತೆ. ಅಂದ್ರೆ ಅಧಿಕೃತವಾಗಿ ಇವತ್ತು ಚಾಲನೆ ಆದ್ರೂ ಕೂಡ ವಾಣಿಜ್ಯ ಸಂಚಾರ ಜೊತೆಗೆ ಮುಕ್ತ ಆಗುವಂತದ್ದು ನಾಳೆ ಎನ್ನುವಂತಹ ಮಾಹಿತಿಯನ್ನ BMRCL ಅಧಿಕಾರಿಗಳು ಕೊಟ್ಟಿರುವಂತದ್ದು. ಇದರ ಜೊತೆಗೆ ಬೆಂಗಳೂರಿನಲ್ಲಿ ಒಂದು ಉದ್ಘಾಟನೆ ಮಾಡುವಂತ ಕೆಲಸ ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂತದ್ದು. ಒಂದು BMRCL ನ ಬಹುನಿರೀಕ್ಷಿತ ಕಾಮಗಾರಿಯಾಗಿರುವಂತಹ ಹಳದಿ ಲೈನ್ ಉದ್ಘಾಟನೆ ಆಗ್ತಾ ಇದ್ರೆ, ಮತ್ತೊಂದ್ ಕಡೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲನ್ನು ಕೂಡ ಇವತ್ತು ಕರ್ನಾಟಕದ ಜನರಿಗೆ ಮೆಜೆಸ್ಟಿಕ್ನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಒಂದು ಚಾಲನೆ ಕೊಡುವಂತ ರೈಲನ್ನ, ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲನ್ನ ಚಾಲನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದು ಮೊದಲಿಗೆ ಆರಂಭ ಆಗತ್ತೆ, ಅಂದ್ರೆ ಚಾಲನೆ ಕೊಡ್ತಾರೆ. ಅದಾದ ಬಳಿಕ RV ರಸ್ತೆಯಲ್ಲಿರುವಂತಹ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗುವಂತ ಕಾರ್ಯಕ್ರಮಕ್ಕೆ ನರೇಂದ್ರ ಮೋದಿ ಅವರು ಅಲ್ಲಿಂದ ತಳ್ಳುತ್ತಾರೆ. ಎಲ್ಲೆಲ್ಲಿ ನರೇಂದ್ರ ಮೋದಿ ಅವರ ಒಂದು ಸಾಗು ಹೋಗುವಂತ ದಾರಿಗಳೇನಿದಾವೋ ಆ ದಾರಿಗಳೆಲ್ಲವೂ ಕೂಡ ಪೊಲೀಸರ ಸುಪರ್ದಿಗೆ ಇವತ್ತು ಪಡೆದುಕೊಳ್ಳುವಂತ ಕೆಲಸ ಆಗಿದೆ. ನಿನ್ನೆಯಿಂದಲೇ ಏನೆಲ್ಲ ಭದ್ರತೆ ಕಾರ್ಯಗಳನ್ನ ಮಾಡಬೇಕು ಆ ಎಲ್ಲಾ ಕಾರ್ಯಗಳನ್ನ ಪೊಲೀಸರು ಮಾಡಿರುವಂತದ್ದು. ಜೊತೆಗೆ ಎಲ್ಲೆಲ್ಲಿ ನರೇಂದ್ರ ಮೋದಿ ಅವರು ಸಾಗ್ತಾರೋ
ಎಲ್ಲೆಲ್ಲಿ ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ದಾರೋ ಆ ಎಲ್ಲ ಒಂದು ಜಾಗಗಳಲ್ಲೂ ಕೂಡ ಸರಿಸುಮಾರು 1 ಕಿಲೋಮೀಟರ್ 2 ಕಿಲೋಮೀಟರ್ ವರೆಗೂ ಕೂಡ ಪೊಲೀಸರ ಭದ್ರತೆಯನ್ನ ಹಮ್ಮಿಕೊಂಡಿರುವಂತದ್ದು. ಎಲ್ಲೂ ಕೂಡ ಟ್ರಾಫಿಕ್ ಆಗದಂತೆ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಪೊಲೀಸರಾಗ್ಬೋದು, ಸೇರಿದಂತೆ ಸಿವಿಲ್ ಡಿಫೆನ್ಸ್ ಆಗ್ಬೋದು, ಅಂದ್ರೆ ಹೋಮ್ ಗಾರ್ಡ್ಸ್ ಆಗ್ಬೋದು, ಸೇರಿದಂತೆ ನಾನಾ ರೀತಿಯಾದಂತಹ ಭದ್ರತೆಗಳನ್ನ ಕೊಟ್ಕೊಂಡು ಅವರು ಸಾಗುವಂತಹ ದಾರಿಯಲ್ಲಿ ಟ್ರಾಫಿಕ್ ಹೆಚ್ಚಾಗಿರಬಾರದು, ಜೊತೆಗೆ ಎಲ್ಲೂ ಕೂಡ ವಾಹನಗಳನ್ನ ಪಾರ್ಕಿಂಗ್ ಮಾಡಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಈಗಾಗಲೇ ಪೊಲೀಸರು ಎಲ್ಲೆಲ್ಲಿ ಮನೆಗಳಿರ್ತಾವೋ, ಎಲ್ಲೆಲ್ಲಿ ಕಚೇರಿಗಳಿರ್ತಾವೋ ಎಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ನೀವು ಮನೆಗಳ ಹತ್ರ ಪಾರ್ಕಿಂಗ್ ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು. ವಿಐಪಿಗಳ ಒಂದು ಚಾಲನೆ ಇರುವ ಕಾರಣದಿಂದಾಗಿ ಅವ್ರ ಒಂದು ಸಂಚಾರ ಇರುವಂತ ಕಾರಣದಿಂದಾಗಿ, ಅಂದ್ರೆ ನರೇಂದ್ರ ಮೋದಿ ಅವರ ಸಂಚಾರ ಇರುವಂತ ಕಾರಣದಿಂದಾಗಿ ಮನೆಗಳ ಬಳಿ, ಮನೆಗಳ ಹೊರಭಾಗದಲ್ಲಿ ನೀವು ವಾಹನಗಳನ್ನ ಪಾರ್ಕ್ ಮಾಡಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಅವರಿಗೆ ನೋಟಿಸ್ ಅನ್ನ ಮಾಡಿ ಅವ್ರಿಗೆ ಕಳಿಸಿ ಈ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ದೂರಕ್ಕೆ ಕಳಿಸುವಂತ ಕೆಲಸ ಆಗಿದೆ. ಒಟ್ಟಾರೆಯಾಗಿ ಇವತ್ತು ನರೇಂದ್ರ ಮೋದಿ ಅವರ ಒಂದು ಕಾರ್ಯಕ್ರಮಗಳೇನಿದ್ದಾವೋ ಅವೆಲ್ಲವೂ ಕೂಡ ಸುಪರ್ದಿಗೆ ಪೊಲೀಸರು ಪಡ್ಕೊಂಡೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಇವತ್ತಿನ ಕಾರ್ಯಕ್ರಮ ನಡೆಸಲಿಕ್ಕೂ ಕೂಡ ಪೊಲೀಸ್ ಇಲಾಖೆ ಮುಂದಾಗಿರುವಂತದ್ದು. ಸರ್ಕಾರದಲ್ಲೂ ಕೂಡ ಇದು ಸಾಕಷ್ಟು ಕಟ್ಟೆಚ್ಚರ ಇರುವಂತ ಕಾರಣದಿಂದಾಗಿ ಸರ್ಕಾರವು ಕೂಡ ಎಲ್ಲಿಯೂ ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕು ಎನ್ನುವಂತ ಕೂಡ ಪೊಲೀಸರಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿರುವಂತದ್ದು. ಜೊತೆಗೆ DK ಶಿವಕುಮಾರ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಬರ್ತಿರುವಂತ ಕಾರಣದಿಂದಾಗಿ, ಜೊತೆಗೆ CM ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಸೆಂಟ್ರಲ್ ಮಿನಿಸ್ಟರ್ಗಳು ಭಾಗಿಯಾಗ್ತಾ ಇದ್ದಾರೆ. ಕೆಲವೊಂದಷ್ಟು ಶಾಸಕರುಗಳು ಅಂದ್ರೆ ಮಂತ್ರಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ ಎನ್ನುವಂತರಲ್ಲೂ ಕೂಡ ಒಂದಷ್ಟು ಸೂಚನೆ ಇರುವಂತ ಕಾರಣಕ್ಕೆ ಪ್ರಮುಖವಾದಂತಹ ಒಂದು ಕಾರಣ ಅಂತಂದ್ರೆ ಎಚ್ಚರಿಕೆ ಇರುವಂತದ್ದು, ಜೊತೆಗೆ ಭದ್ರತೆ ಎನ್ನುವಂಥದ್ದು ವಿಫಲ ಆಗ್ಬಾರ್ದು ಎನ್ನುವಂತರಲ್ಲೂ ಕೂಡ ಪೊಲೀಸರಿಗೆ ಸೂಚನೆ ಕೊಡಲಾಗಿದೆ. ಹೀಗಾಗಿ 10 ಗಂಟೆ 11 ಗಂಟೆಗೆ ಆರಂಭ ಆಗ್ಬೇಕಾಗಿರುವಂತಹ ಕಾರ್ಯಕ್ರಮ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಒಂದು ಕಡೆ ರೈಲ್ವೆ ಇಲಾಖೆ, ನೈಋತ್ಯ ರೈಲ್ವೆ ಇಲಾಖೆ ಹಮ್ಮಿಕೊಂಡಿದ್ರೆ, ಮತ್ತೊಂದು ಕಡೆ BIMRC ಅಲ್ಲೂ ಕೂಡ ಹಮ್ಮಿಕೊಂಡಿರುವಂತದ್ದು ಸೂಚನಾ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.